ಎಲ್ಲರಿಗೂ SSLC ಎಕ್ಸಾಮ್ 2 ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನಿಮ್ಗೆ ಎಲ್ಲರಿಗೂ ಒಂದು ಶುಭ ಸುದ್ದಿ, ಎಲ್ಲರಿಗೂ ಒಂದು ಗುಡ್ ನ್ಯೂಸ್. ಅದು ಇಲಾಖೆ ಕಡೆಯಿಂದ ಬಂದಿರೋ ಮಾಹಿತಿ ಮತ್ತು ಅದು ಏನು ಅಂತ ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗುವಂಥ ತುಂಬ ಶುಭ ಸೂಚನೆ ಮತ್ತು ಹಾಗೂ ಮುಂಬರುವಂಥ ವಿದ್ಯಾರ್ಥಿಗಳಿಗೂ ಒಳ್ಳೆ ಶುಭ ಸುದ್ದಿ ಅನ್ನೋದು ಕಾದಿದೆ. ಅದೇನಕ್ಕಿಂತ ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗುತ್ತೆ. ಹಾಗೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ, ಯಾಕಂದ್ರೆ ಆಗುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಸಮೇತ ಸಿಗುತ್ತೆ. ಆವಾಗ ನೀವು ವಿಡಿಯೋನ ಬೇಗನೆ ನೋಡ್ಬೋದು. ನೋಡಿ, ಈಗ ಮೊದಲನೇದಾಗಿ ಮಾರ್ಕ್ಸ್ ನೋಡಿ, ಎಲ್ಲ ಒಂದು ಬೋರ್ಡ್ಗಳಲ್ಲಿ 33 ಪಾಸಿಂಗ್ ಇಟ್ಟರೆ ನಮ್ಮ ಒಂದು ಕರ್ನಾಟಕ ರಿಸಲ್ಟ್ 35 ಇಟ್ಟಿದ್ದಾರೆ. ಈಗ ಒಂದು ಸಾಕಷ್ಟು ಪೇರೆಂಟ್ಸ್ಗಳಾಯಿತು, ವಿದ್ಯಾರ್ಥಿಗಳಾಯ್ತು ಒಂದು ಆಕ್ಷೇಪನ ಇಟ್ಟಿದ್ದಾರೆ, 33ಕ್ಕೆ ಮಾಡಿ, ಪಾಸಿಂಗ್ ಮಾರ್ಕ್ಸ್ 35 33ಕ್ಕೆ ಮಾಡಿ ಅನ್ನೋದು ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ಗಳಾದ್ರೆ ಒಂದು ಒತ್ತಾಯ ಏನೈತೆ ಇದು. ಈಗ ಶಿಕ್ಷಣ ಇಲಾಖೆ ತುಂಬ ಸೂಚನೆ ಒಪ್ಪುವಂಥ ಸಾಧ್ಯತೆಗಳಿದೆ. ಮತ್ತು ಮಧು ಬಂಗಾರಪ್ಪ ಅವರು ಒಂದು ಗ್ರೀನ್ ಸಿಗ್ನಲ್ ಕೊಡುವಂಥ ತುಂಬ ಸಾಧ್ಯತೆ ಇದೆ. ಆಲ್ರೆಡಿ ಕೊಟ್ಟಿದ್ದಾರೆ, ಸೂಚನೆಗಳು ಬರ್ತಾ ಇದ್ದಾವೆ. ಏನೇ ಆಗಲಿ, ಮಧು ಬಂಗಾರಪ್ಪ ಅವರನ್ನು ಒಪ್ಕೊಂಡು ಮತ್ತು ಎಲ್ಲ ಮಿನಿಸ್ಟರ್ ಒಪ್ಪಿಸ್ಕೊಂಡು 33ಕ್ಕೆ ಪಾಸಿಂಗ್ ಇಟ್ಟರೆ ನಮ್ಮೊಂದು ಕರ್ನಾಟಕ SSLC ರಿಸಲ್ಟ್ ಕೂಡ ಆದಷ್ಟು ಬೇಗನೆ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಇದರಿಂದ ನಮ್ಮ ಎಜುಕೇಷನು ಕರ್ನಾಟಕ ಕೂಡ ಎಜುಕೇಷನಲ್ ಅಂತ ಒಂದು ನೇಮದ ಬರುತ್ತೆ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗೋ ಕಾರಣದಿಂದ ಪಾಸಿಂಗ್ ಮಾರ್ಕ್ಸ್ನ 35ರಿಂದ 33ಕ್ಕೆ ಇಳಿಕೆ ಮಾಡ್ತಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಪಾಸಿಂಗಲ್ಲಿ ಯಾರು ಇರ್ತಾರೆ ಆ ಒಂದು ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ನಾಳೆ ರಿಸಲ್ಟ್ ಬರುತ್ತಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾರೆ. ನಾಳೆ ಇನ್ನೂ ಯಾವುದೇ ಥರ ಅಫಿಷಿಯಲ್ ಆಗಿ ಅಂಥದ್ದು ಬಂದಿಲ್ಲ. ಏನಾದರೂ ರಿಸಲ್ಟ್ ಅನೌನ್ಸ್ಮೆಂಟ್ ಆದರೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದರೆ, ಯಾಕಂದರೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ 4 ಡೇಸ್ ಆಯಿತು. ಏನಾದರೂ ಅನೌನ್ಸ್ಮೆಂಟ್ ಆದರೆ ಆ ಥರ ಏನಾದ್ರು ನೋಟಿಫಿಕೇಶನ್ ಬಂದರೆ ಎಲ್ಲೂ ಸಿಗೋಲ್ಲ ನಿಮಗೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಯಾಕಂದರೆ ಯಾವುದೇ ಥರ ನ್ಯೂಸಲ್ಲೂ ಬರಲ್ಲ, ಪ್ರೆಸ್ ಮೀಟಲ್ಲಿ ಕರೆಯಲ್ಲ. ಅವಾಗ ನೀವು ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನೋಟಿಫಿಕೇಶನ್ ಮಾಡಿದರೆ ಪಟ್ ಅಂತ ರಿಸಲ್ಟ್ ಬಿಟ್ಟ ತಕ್ಷಣ ಲಿಂಕ್ ಕೂಡ ಕೊಡ್ತೀನಿ ನಾನು ಕಮೆಂಟ್ ಬಾಕ್ಸಲ್ಲಿ. ರಿಸಲ್ಟ್ ಬಿಟ್ಟಾಗ ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಈಗ ಎಲ್ಲ ವಿದ್ಯಾರ್ಥಿಗಳು ಶುಭ ಸುದ್ದಿ ಏನಂದರೆ, ನಿಮ್ಮ ಒಂದು ಪಾಸಿಂಗ್ ಮಾರ್ಕ್ಸ್ನ 35ರಿಂದ 33ಕ್ಕೆ ಮಾಡುವಂಥ ಸಾಧ್ಯತೆ ಇದೆ. ಬಟ್ ಅದು ಈ ವರ್ಷ ಅಡಾಪ್ಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ಸ್ ಅಂತ ಏನಾದರೂ ಗ್ರೀನ್ ಸಿಗ್ನಲ್ ಸಿಕ್ಕರೆ ಎಲ್ಲ ಕಡೆಯಿಂದ ಪೇರೆಂಟ್ಸು ಮತ್ತು ವಿದ್ಯಾರ್ಥಿಗಳ ಒತ್ತಾಯದಿಂದ ಏನಾದರೂ ಶಿಕ್ಷಣ ಇಲಾಖೆಯನ್ನು ಒಪ್ಪಿಕೊಂಡ್ರೆ, ಇದಕ್ಕೆ ಒಪ್ಪಿಗೆ ಕೊಟ್ಟರೆ ನೆಕ್ಸ್ಟ್ ವರ್ಷ 25 ಮತ್ತು 26ನೇ ಶೈಕ್ಷಣಿಕ ಸಾಲಿನಲ್ಲಿ 33ಕ್ಕೆ ಪಾಸಿಂಗ್ ಮಾರ್ಕ್ಸ್ ಆಗುವಂಥ ತುಂಬ ಸಾಧ್ಯತೆಗಳು ಕಂಡು ಬರ್ತಾಯಿದೆ ಎಲ್ಲ ಕಡೆಯಿಂದ ನೋಡಿದ್ರೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಅಂತ ಹೇಳ್ಬೋದಲ್ವಾ. ಎಷ್ಟೋ ವಿದ್ಯಾರ್ಥಿಗಳು ಪಾಸಿಂಗ್ ಪ್ಯಾಕೇಜಲ್ಲಿ ಇರ್ತಾರೆ, ಪಾಸಿಂಗ್ ಒಂದು ಸ್ಟೇಜಲ್ಲಿ ಇರ್ತಾರೆ, ಆ ಒಂದು ವಿದ್ಯಾರ್ಥಿಗಳು ಪಾಸ್ ಆಗ್ಬಿಡ್ತಾರೆ. ಮತ್ತು ನೆಕ್ಸ್ಟು ಎಕ್ಸಾಮ್ 2 ಅಲ್ಲಿ ಎಕ್ಸಾಮ್ 3 ಕೂಡ ಬರೀಬೋದು. ಎಕ್ಸಾಮ್ 2 ಅಲ್ಲಿ ಯಾರು ಚೆನ್ನಾಗಿ ಮಾಡಿಲ್ಲ ಅವರು, ಮತ್ತು ಫೇಲ್ ಆದರೂ ಕೂಡ ಎಕ್ಸಾಮ್ 3 ಬರೀಬೋದು. ಅದ್ರ ಬಗ್ಗೆ ವರಿಬೇಡ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ನಿಮಗೆ ಎಲ್ಲ ಒಂದು ಏನಾಗುತ್ತೆ ಮುಂದೆ ಸ್ಕಾಲರ್ಶಿಪ್ ಅಪ್ಡೇಟ್ ಆಯಿತು, ನೆಕ್ಸ್ಟ್ ಯಾವ ಕೋರ್ಸ್ ಮಾಡಬೇಕು, ಪ್ರತಿಯೊಂದು ಅಪ್ಡೇಟ್ ಆದರೆ ನಮ್ಮ ಚಾನಲ್ಗೆ ಸಿಗುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ, ಯಾರು ಮರೆಯೋಕೋಬೇಡಿ ಸಬ್ಸ್ಕ್ರೈಬ್ ಆಗೋದು. ನಿಮ್ಮ ಫ್ರೆಂಡ್ ಜೊತೆ ಇದನ್ನು ಶೇರ್ ಮಾಡಿ, ಅವರು ಕೂಡ ತಿಳಿಯುತ್ತದೆ, ಅವರು ಕೂಡ ಏನು ಮಾಡಬೇಕು ಅನ್ನೋದು ಕೂಡ ಈ ಚಾನಲಿಂದ ಅವ್ರಿಗೆ ಅಪ್ಡೇಟ್ ಆದರೆ ಸಿಗ್ತಾ ಇರುತ್ತೆ. ಸಿಗೋಣ, ಯಾಕಂದರೆ ಈಗ 35ರಿಂದ 33ಕ್ಕೆ ಅದು ಏನಾದರೂ ಒಪ್ಪಿಗೆ ಸಿಕ್ಕರೆ ಖಂಡಿತ ನಿಮಗೆ ತಿಳಿಸ್ತೀನಿ. ಮತ್ತು ರಿಸಲ್ಟ್ ಅಪ್ಡೇಟ್ ಬಂದರೂ ಕೂಡ ಪಟ್ ಅಂತ ತಿಳಿಸ್ತೀನಿ. ಅದಕ್ಕೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ಸಿಗೋಣ ಗಾಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ ಗಾಸ್ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ ಬಾಯ್.